6 ಜನ ಸಿಲುಕೊಂಡಿದ್ರಲ್ಲಿ 2 ಪುರುಷರು ಬಚಾವಾಗಿದ್ರು. ಅಜ್ಜಿ ಮತ್ತು ಮೊಮ್ಮಗು ಮೃತಪಟ್ಟಿತ್ತು. ತಾಯಿ ಮಗುವಿನಲ್ಲಿ ಅವಶೇಷಗಡೆ ಸಿಲುಕಿದ್ದಂತಹ ಮಗು ಆರುಷ್ ಸಾವನ್ನೇ ಗೆದ್ದು ಬಂದಿದೆ. ತಾಯಿಯ ಮಡಿಲಲ್ಲೇ ಅಳ್ತಾ ಇದ್ದಂತಹ ಆರುಷ್ನನ್ನ ಕೊನೆಗೂ ರಕ್ಷಣೆ ಮಾಡಲಾಯಿತು. ಬೆಳಿಗ್ಗೆ 3:30 ಹೊತ್ತಿಗೆ ನಡೆದಂತಹ ದುರಂತ ಇದು. ಗುಡ್ಡ ಕುಸಿದು ಬಿತ್ತು ಮನೆಯ ಮೇಲೆ. ಆಗಿನಿಂದಲೂ ಕೂಡ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಕೊನೆಗೂ ಒಂದು ಮಗುವನ್ನ ಸುರಕ್ಷಿತವಾಗಿ ಹೊರತರುವಲ್ಲಿ, ರಕ್ಷಿಸುವಲ್ಲಿ ರಕ್ಷಣಾ ಪಡೆ ಸಫಲ ಆಗಿದೆ. ಸಾವನ್ನೇ ಗೆದ್ದು ಬಂದಿದೆ ಪುಟ್ಟ ಕಂದಮ್ಮ. ಬೆಳಿಗ್ಗೆ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ಸಿಲುಕಿದ್ದಂತಹ ತಾಯಿಯನ್ನ ರಕ್ಷಿಸೋದಕ್ಕೆ ಮುಂದಾದಾಗ ಮಗುವನ್ನ ಮೊದಲು ಹೊರತೆಗಿರಿ ಅಂತ ಆಕೆ ಕೇಳ್ಕೊಳ್ತಾ ಇದ್ರು. ಆಕೆಯ ಆಶಯ ಪ್ರಾರ್ಥನೆ ಕೂಡ ಫಲಿಸಿದೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಗು ಜೀವಂತವಾಗಿ ಹೊರ ಬಂದಿದೆ. ಮಗು ಆರುಷ್ ರಕ್ಷಣೆಯಾಗಿದೆ. ತಾಯಿ ಮತ್ತು ಮಗು ಬೆಳಗಿನಿಂದಲೂ ಕೂಡ ಜೀವನ್ಮರಣದ ಹೋರಾಟ ನಡೆಸ್ತಾ ಇದ್ರು. ತಾಯಿಯನ್ನ ಮತ್ತು ಮಗುವನ್ನ ರಕ್ಷಿಸುವಂತಹ ಕಾರ್ಯ ಬೆಳಗಿನಿಂದ ನಡೀತಾ ಇತ್ತು. ಒಂದು ಮಗು ಬದುಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಮಗು ಅಲ್ಲೇ ಜೀವ ತೆತ್ತಿದೆ. ಆ ಮಗುವಿನ ಮೃತದೇಹವನ್ನು ಹೊರತೆಗೆಯಲಾಗಿತ್ತು ಬೆಳಗ್ಗೆ. ಈಗ ಮತ್ತೊಂದು ಮಗು ಆರುಷ್ ಬದುಕಿ ಬಂದಿದೆ. ಮಗು ಆರ್ಯನ್ ಬದುಕಿಸೋದಕ್ಕಾಗಲಿಲ್ಲ, ಆದರೆ ಮತ್ತೊಂದು ಪುಟ್ಟ ಕಂದಮ್ಮ ಆರುಷ್ ಸಾವನ್ನೇ ಗೆದ್ದು ಬಂದಿದೆ. ಸತತ 9 ಗಂಟೆಯಿಂದ ಸಾಗಿದಂತಹ ರಕ್ಷಣಾ ಕಾರ್ಯಾಚರಣೆ. ನೆನಪಿರ್ಲಿ, ಬೆಳಗಿನಿಂದ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಇದೆಯಲ್ಲ, ಅಲ್ಲಿ ಯಾವುದೇ ಹಿಟಾಚಿ ಆಗಲಿ, ಅರ್ತ್ ಮೂವರ್ಸನ್ ಯಾವುದನ್ನು ಕೂಡ ಅಲ್ಲಿ ಬಳಕೆ ಮಾಡೋದಕ್ಕಾಗಲ್ಲ. ಮ್ಯಾನ್ಯುಯಲ್ ಆಗಿ ಅದೆಲ್ಲವನ್ನ ತೆಗಿಬೇಕಾಗಿತ್ತು. ಅಂತಹದೊಂದು ಪರಿಸ್ಥಿತಿ. ಉಸಿರಾಡೋದಕ್ಕೂ ಕೂಡ ಬಹಳ ಕಷ್ಟಕರ. ದೊಡ್ಡದಾದಂತಹ ಬೀಮ್ ಬಿದ್ದುಬಿಟ್ಟಿದೆ, ಗೋಡೆ ಕುಸಿದು ಬಿದ್ದಿದೆ. ಅದರಡಿಯಲ್ಲಿ ಆ ತಾಯಿ ಮಗುವನ್ನ ರಕ್ಷಿಸ್ಕೊಳ್ಳೋದಕ್ಕೆ ಭಾರಿ ಸರ್ಕಸ್ ಮಾಡ್ತಾ ಇದ್ರು. ನಿತ್ರಾಣರಾಗಿದ್ದಾರೆ. ಅವರಿಗೆ ಉಸಿರಾಟಕ್ಕೂ ಕೂಡ ಕಷ್ಟಕರ ಆದಂತಹ ಪರಿಸ್ಥಿತಿಯಲ್ಲಿ ಅವಶೇಷಗಳಡಿ ಸಿಲುಕಿದ್ದಂತಹ ತಾಯಿ ಮಗುವಿನ ಪೈಕಿ ಮಗು ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಆರುಷ್ ರಕ್ಷಣೆಯಾಗಿದೆ. ರಕ್ಷಣಾ ಕಾರ್ಯಾಚರಣೆಯ ಲೈವ್ ವಿಜುವಲ್ಸ್ ಅನ್ನು ನಾವೀಗ ನೋಡ್ತಾ ಇದ್ದೀವಿ. ಕಾಂತಪ್ಪ ಪೂಜಾರ್ ಅವರ ಕುಟುಂಬ, ಅದರಲ್ಲಿ ಒಂದು ಹಿರಿಜೀವ ಮೃತಪಡ್ತು. ಕಾಂತಪ್ಪ ಅವರ ಪತ್ನಿ ಪ್ರೇಮವನ್ನ ಬದುಕಿಸೋದಕ್ಕಾಗಲಿಲ್ಲ. ಆದರೆ ಅಜ್ಜಿ ಮೊಮ್ಮಗು ಮೃತಪಟ್ಟಿದ್ದಾರೆ. ತಾಯಿ ಮಗುವಿನ ಪೈಕಿ ಮಗುವನ್ನ ಈಗ ರಕ್ಷಿಸಲಾಗಿದೆ. ಆರುಷ್ ರಕ್ಷಣೆಯಾಗಿದೆ. ಅವಶೇಷಗಳಡಿ ಸಿಲುಕಿದ್ದಂತಹ ಮಗು ಆರುಷ್ನನ್ನ ಸುರಕ್ಷಿತವಾಗಿ ಹೊರತೆಗೆಯಲಾಗಿದೆ. ಬದುಕಿ ಬಂದಿದ್ದಾನೆ ಆರುಷ್. 9 ಗಂಟೆಗಳ ಕಾಲ ರಕ್ಷಣಾ ಸಿಬ್ಬಂದಿ ನಡೆಸಿದಂತಹ ನಿರಂತರ ಕಾರ್ಯಾಚರಣೆ ಕೂಡ ಫಲ ಕೊಡ್ತು.